SSP ಸ್ಕಾಲರ್ಶಿಪ್ಗೆ 2023-24ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 80% ಅಮೌಂಟು ಈಗಾಗಲೇ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಇನ್ನು ವೆರಿಫಿಕೇಷನ್ ಪೆಂಡಿಂಗ್ ಇರೋರಿಗೆ, DBT ಫುಷಡ್ ಆಗಿಲ್ಲ ಅನ್ನೋರಿಗೆ, ಅವಾರ್ಡೆಡ್ ಅಂತ ಏನಾದರೂ ಇದ್ದರೆ ಅಮೌಂಟ್ ಏನಾದರೂ ಮೆನ್ಷನ್ ಆಗಿಲ್ಲ ಅನ್ನೋರಿಗೆ ಮಾತ್ರ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಹಾಗಿದ್ರೆ ಯಾವ ರೀತಿ ವೆರಿಫಿಕೇಷನ್ನ ಮಾಡಿಸ್ಬೇಕು, ಏನೆಲ್ಲ ಕಂಡೀಷನ್ಗಳಿದೆ. 2023-24ರಲ್ಲಿ ಅರ್ಜಿ ಹಾಕಿರೋದವರಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಎಲ್ಲ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಕೆಲವೊಬ್ಬರಿಗೆ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಬರ್ತಾ ಇಲ್ಲ, ಸರ್ವರ್ ಎರರ್ ಬರ್ತಾ ಇದೆ. 2 ದಿನ ಆಯಿತು, 3 ದಿನ ಆಯಿತು, 1 ವೀಕ್ ಆಯಿತು, SSP ಪೋರ್ಟಲ್ಲೇ ಓಪನ್ ಆಗ್ತಾ ಇಲ್ಲ. ಸದ್ಯಕ್ಕೆ ಯಾಕೆ ಓಪನ್ ಆಗ್ತಾ ಇಲ್ಲ, ಯಾವಾಗ ಈ ಸರ್ವರ್ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, 2025-26ರಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ, ಇವ್ರದ್ದು ಆಲ್ಮೋಸ್ಟ್ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಯಾಕಂದರೆ ಆದಷ್ಟು ಡಿಸೆಂಬರ್ ಮೊದಲನೇ ಹಂತದಲ್ಲಿ, ನವಂಬರ್ ತಿಂಗಳಲ್ಲಿ ಮತ್ತು ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ರಲ್ಲ ಇವರಿಗೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ. ಒಂದು ಬಾಕಿ ಇರುವಂಥದ್ದು ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಬೇಕು. ಫಂಡ್ ರಿಲೀಸ್ ಆಗಿ 7 ವರ್ಕಿಂಗ್ ಡೇಸ್ ಒಳಗಡೆ DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಮತ್ತು ಇನ್ನೂ ಕೆಲವೊಬ್ಬರಿಗೆ 3,000 ಬಂದಿದೆ, ಕೆಲವೊಬ್ಬರಿಗೆ 6,000 ಅಮೌಂಟ್ ಬಂದಿದೆ, ಇನ್ನು ಕೆಲವೊಬ್ಬರಿಗೆ 3,127 ರೂಪಾಯಿ ಅಮೌಂಟ್ ಬಂದಿದೆ. ಬಟ್ DBT ಸ್ಟೇಟಸಲ್ಲಿ ಎಷ್ಟು ಮೆನ್ಷನ್ ಆಗಿತ್ತು ಅಷ್ಟೇ ಬಂದಿತ್ತು. ಹೋದ ಸಲ ನಮಗೆ 8,000 ಅಮೌಂಟ್ ಬಂದಿತ್ತು, 15,000 ಅಮೌಂಟ್ ಬಂದಿತ್ತು. ಬಟ್ ಈ ಸಲ ಯಾಕೆ ಇಷ್ಟು ಕಡಿಮೆ ಬಂದಿದೆ, ಮತ್ತೇನಾದರೂ ಏನೋ ಅರ್ಧ ಅಮೌಂಟ್ ಏನಾದರೂ ಬಂದಿದೆಯಾ, ಉಳಿದಿರೋ ಅಮೌಂಟ್ ಏನಾದರೂ ನೆಕ್ಸ್ಟ್ ಮಂತಲ್ಲಿ ಏನಾದರೂ ಬರುತ್ತಾ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಹೇಳೋದಾದರೆ ಅಮೌಂಟು ನಿಮಗೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತು ಅಷ್ಟು ಅಮೌಂಟು ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಸರ್ಕಾರದ ಕಡೆಯಿಂದ ಎಷ್ಟು ಫಂಡ್ ರಿಲೀಸ್ ಆಗಿತ್ತಲ್ಲ ಅಷ್ಟು ಅಮೌಂಟು DBT ಸ್ಟೇಟಸಲ್ಲಿ ಮೆನ್ಷನ್ ಆಗಿತ್ತು. ಅಷ್ಟು ಅಮೌಂಟು ಆಲ್ಮೋಸ್ಟ್ ಅರ್ಜಿ ಹಾಕಿರ್ತಕ್ಕಂಥ 100ರಲ್ಲಿ 80 ವಿದ್ಯಾರ್ಥಿಗಳಿಗೆ ಬಂದಿದೆ. ಇನ್ನು ಯಾರಿಗೆ ಬಂದಿಲ್ಲ ಅಂದರೆ ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡದೇ ಇರೋರಿಗೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲದೆ ಇರೋರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಮಾರ್ಕ್ಸ್ ಕಾರ್ಡನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ SSP ಪೋರ್ಟಲನ್ನು ಓಪನ್ ಮಾಡಿ ಪ್ರೀವಿಯಸ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ವರ್ಷದಲ್ಲಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ವೋ ಆ ವರ್ಷವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಅಂತ ತೋರಿಸುತ್ತೆ. ಅಲ್ಲಿ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು 2 MB ಕಡಿಮೆ PDF ಮಾಡಿಟ್ಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡಿ. ಬಟ್ ನೀವು ಮಾಡ್ತಕ್ಕಂಥ PDF ಒರಿಜಿನಲ್ ಕಾಪಿ ಇದೆ, ಜೆರಾಕ್ಸ್ ಆಗಿರಬಾರ್ದು. ಒರಿಜಿನಲ್ ಕಾಪಿನೇ ಫೋಟೋ ತೆಗೆದು PDF ಮಾಡಿ ಇಟ್ಕೊಳ್ಳಿ. ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ವಿತಿನ್ 2 ಡೇಸ್ ಒಳಗಡೆ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಆಗುತ್ತೆ. ವೆರಿಫಿಕೇಷನ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ವೆರಿಫಿಕೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಆದರೂ ಇದೊಂದು ಸಲ ತಿಳಿಸ್ಕೊಡ್ತೀನಿ. ಏನು ಅಂತಂದರೆ 1902ಗೆ ಕಾಲ್ ಮಾಡೋದ್ರ ಮೂಲಕ, ಇಲ್ಲ ನೀವು SSP ಪೋರ್ಟಲನ್ನು ಓಪನ್ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ ID ಬರುತ್ತೆ. ಮೇಲ್ IDಗೆ ನಿಮ್ಮ ಜೆರಾಕ್ಸ್ ಕಾಪಿ ಮತ್ತು DBT ಸ್ಟೇಟಸ್ ಇವೆರಡು PDF ಮಾಡಿ ಮೇಲ್ ಮಾಡಿದ್ರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ರಿಪೋರ್ಟ್ ಬರುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದರ ಜೊತೆಗೆ ಮೇಲು ಮಾಡಿದ್ವಿ, ಕಾಲು ಮಾಡಿದ್ವಿ, ಆದರೂ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅನ್ನೋರಿಗೆ ಮೊದಲನೇ 2ನೇ ಹಂತದಲ್ಲಿ ಏನಾದರೂ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದರೆ ತಾಲೂಕು ಆಫೀಸಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸಿ. 3ನೇ ಮತ್ತು 4ನೇ ಹಂತದ ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ಡಿಸ್ಟಿಕ್ ಆಫೀಸಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸಿ. ಮತ್ತು ಜನವರಿ 31ನೇ ತಾರೀಕು ಒಳಗಡೆ ವೆರಿಫಿಕೇಷನ್ ಕಂಪ್ಲೀಟ್ ಆದರೆ ಫಂಡ್ ರಿಲೀಸ್ ಆಗಿರ್ತಕ್ಕಂಥ ಅಮೌಂಟ್ ಏನಾದರೂ ಇತ್ತು ಅಂದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ.